ಗೃಹಲಕ್ಷ್ಮಿ ಯೋಜನೆ ಎಲ್ಲ ಫಲಾನುಭವಿಗಳಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಒಂದು ಬಂದಿದೆ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರದ 5 ಖಾತ್ರಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯು ಈಗಾಗಲೇ ರಾಜ್ಯದಲ್ಲಿ ಜಾರಿಯಲ್ಲಿದ್ದು, ಪ್ರಸ್ತುತ ಎಲ್ಲ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಮಾಸಿಕವಾಗಿ 2,000ವನ್ನು ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆಯ ಪ್ರಯೋಜನವನ್ನು ನೀಡಲಾಗುತ್ತಿದೆ. ಹಾಗೂ ಯಾವೆಲ್ಲ ಮಹಿಳೆಯರಿಗೆ ಈ ಯೋಜನೆಯು 2,000 ಸಿಕ್ಕಿಲ್ಲ ಅವರಿಗೆಲ್ಲ ಸರ್ಕಾರ ಒಂದು ಹೊಸ ಮಾಹಿತಿಯನ್ನು ಒದಗಿಸಿದೆ. ನೀವು ಸಹ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ದರೆ ಪ್ರತಿ ತಿಂಗಳು ಹಣವನ್ನು ಅಂತ ಎಲ್ಲರಿಗೂ ಸರ್ಕಾರ ಈ ಹೊಸ ಅಪ್ಡೇಟ್ ಸರ್ಕಾರವನ್ನು ನೀಡಿದೆ. ಅದೇನಂತ ನೋಡ್ಕೊಂಬರೋಣ ಬನ್ನಿ. ಬ್ಯಾಂಕ್ ಖಾತೆಗಳಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಜಮಾ ಮಾಡುತ್ತಿದ್ದೆ. ಆದರೆ ಪ್ರಸ್ತುತ ರಾಜ್ಯ ಸರ್ಕಾರವು 11 ಕಂತಿನ ಗೃಹಲಕ್ಷ್ಮಿ ಯೋಜನೆಗಳನ್ನು ಸುಮಾರು 70ರಿಂದ 80% ಮಹಿಳೆಯರಿಗೆ ಡಿಬಿಟಿ ಸಂಪರ್ಕದ ಸಮಸ್ಯೆಯಿಂದ ಕೆಲವು ಮಹಿಳೆಯರಿಗೆ ತಮ್ಮ ಬ್ಯಾಂಕ್ ಖಾತೆಗೆ ಹಣವನ್ನು ಸ್ವೀಕರಿಸಲಿಲ್ಲ ಮತ್ತು ಕೆಲವು ಮಹಿಳೆಯರ ದಾಖಲಾತಿಗಳ ಸಮಸ್ಯೆಯಿಂದ ತಮ್ಮ ಬ್ಯಾಂಕ್ ಖಾತೆಯ ಹಣವನ್ನು ಸ್ವೀಕರಿಸಲಿಲ್ಲ. ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇತ್ತೀಚಿನ ಅಪ್ಡೇಟ್ ಮಾಹಿತಿಯಲ್ಲಿ ಪ್ರಕಟಿಸಿದ್ದಾರೆ. ಹಾಗೆ ಪ್ರಸ್ತುತ ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಹಿಳೆಯರಿಗೆ ಬ್ಯಾಂಕ್ ಖಾತೆಗೆ 2,000 ಹಣವನ್ನು ವರ್ಗಾಯಿಸುತ್ತಿದ್ದು, ಆದರೆ ಕೆಲವು ತಾಂತ್ರಿಕ ಸಮಸ್ಯೆ ಮತ್ತು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಕೆಲವು ತಪ್ಪಾದ ದಾಖಲಾತಿಗಳಿಂದ ಹಣವು ಖಾತೆಗೆ ಜಮಾ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿದ್ದಾರೆ. ಹಾಗೆ ಹೊಸ ನಿಯಮವನ್ನು ಹೊರತರಲಾಗಿಲ್ಲ. ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ತಿಂಗಳು ಡಿಬಿಟಿಯನ್ನು ಪರಿಶೀಲಿಸಬೇಕು ಎಂಬ ಹೊಸ ಕಡ್ಡಾಯದ ನಿಯಮವೊಂದು ಜಾರಿಗೆ ಬಂದಿದೆ. ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.